ರೇಷ್ಮೆ ಕೃಷಿ ವಿಭಾಗದ ವತಿಯಿಂದ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವಂತಹ ಕೃಷಿ ಮೇಳ 2024ರಲ್ಲಿ ರೇಷ್ಮೆ ಕೃಷಿ ವಿಭಾಗದಿಂದ ನಾವೊಂದು ಮಳಿಗೆಯನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ರೇಷ್ಮೆ ಕೃಷಿಗೆ ಸಂಬಂಧಿಸಿದಂತೆ ವಿವಿಧ ತಳಿಗಳು, ರೇಷ್ಮೆ ಕೃಷಿಯಲ್ಲಿ ಬರುವಂತ ಎಲ್ಲ ತಳಿಗಳು, ಭಾರತದಲ್ಲಿ ಬೆಳೆಯುವಂತಹ ವಾಣಿಜ್ಯ ತಳಿಗಳನ್ನ ನಾವಿಲ್ಲಿ ನೋಡ್ಲಿಕ್ಕೆ ಅಂತ ಇಟ್ಟಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ರೇಷ್ಮೆ ಹುಳು ಮತ್ತು ಅದರ ವಿವಿಧ ಹಂತಗಳು, ಮೊಟ್ಟೆಯಿಂದ ಮತ್ತೆ ಗೂಡು ಕಟ್ಟುವವರೆಗೂ ಎಲ್ಲ ಹಂತಗಳನ್ನು ನೀವು ಗಮನಿಸಬಹುದು. ಅದೇ ರೀತಿ ಭಾರತದಲ್ಲಿ ಬೆಳೆಯುವಂತ ಇತರೆ ರೇಷ್ಮೆ ತಳಿಗಳು, ಅದರಲ್ಲಿ ಟಸ್ಸಾರ್, ಎರಿ ಮತ್ತು ಮೂಗಾ ರೇಷ್ಮೆ ಹುಳುಗಳು. ಇದು ಟಸ್ಸಾರ್ ರೇಷ್ಮೆ ಹುಳು, ಇದು ಮರಗಳಲ್ಲೇ ಬೆಳೆಯುವಂಥದ್ದು, ನ್ಯಾಚುರಲ್ ಆಗಿ. ಇದು ಮತ್ತಿ ಎಲೆಯನ್ನು ತಿಂದು ಬೆಳೆದು ಮರದಲ್ಲೇ ಗೂಡು ಕಟ್ಟುವಂಥದ್ದು. ಅದೇ ರೀತಿ ಎರಿ ರೇಷ್ಮೆ ಮತ್ತು ಮೂಗಾ ರೇಷ್ಮೆ ಭಾರತದಲ್ಲಿ ಬೆಳೆಯುವಂತಹ ವಿವಿಧ ತಳಿಗಳು. ನೀವು ಇಲ್ಲಿ ಗಮನಿಸಬಹುದು, ರೇಷ್ಮೆ ಹುಳುವಿನ ವಿವಿಧ ಹಂತಗಳಾದಂತಹ ಮೊಟ್ಟೆ ಮತ್ತು ಚಾಕಿ ಹುಳು, ಮತ್ತೆ ವಿವಿಧ ಹಂತಗಳಲ್ಲಿ 1ನೇ ಹಂತ, 2ನೇ ಹಂತ ಮತ್ತು 3 ಮತ್ತು 4, 5ನೇದಾಗಿ ಅದು ಗೂಡು ಕಟ್ಟುತ್ತಾ ಇರುವಂತದನ್ನ ನೀವು ಗಮನಿಸಬಹುದು. ಇಲ್ಲಿ ಅದರಲ್ಲೂ ನಾವು ವಿವಿಧ ಚಂದ್ರಿಕೆಗಳನ್ನ ನಾವಿಲ್ಲಿ ಇಟ್ಟಿದ್ದೀವಿ. ಇದನ್ನ ರೋಟರಿ ಚಂದ್ರಿಕೆ ಅಂತ ಕರಿತೀವಿ. ಇದು ಬೈವೋಲ್ಟೈನ್ ಅಥವಾ ದ್ವಿತಳಿ ರೇಷ್ಮೆ ಹುಳುಗಳಿಗೆ ಅತಿ ಸೂಕ್ತವಾಗಿದ್ದು, ಒಂದೇ ಆಕಾರದ ಗೂಡುಗಳನ್ನ ಕಟ್ಟಲಿಕ್ಕೆ ಇದು ಸೂಕ್ತವಾಗಿರುತ್ತದೆ. ಅದೇ ರೀತಿ ರೈತರೆಲ್ಲ ಅತಿ ಹೆಚ್ಚಾಗಿ ಬಳಸುವಂತ ಬಿದಿರಿನ ಚಂದ್ರಿಕೆ ಮತ್ತು ಪ್ಲಾಸ್ಟಿಕ್ ಚಂದ್ರಿಕೆಯನ್ನು ನಾವಿಲ್ಲಿ ನೋಡಬಹುದು. ಮತ್ತೆ ಇನ್ನು ಇಪ್ಪುನೇರಳೆ ಬೇಸಾಯಕ್ಕೆ ಅಂತ ಬಂದಾಗ ಇಲ್ಲಿ ಇಪ್ಪುನೇರಳೆ ಬೇಸಾಯದಲ್ಲಿ ಈ ಬಾರಿ ನಾವು ಅತಿ ಹೆಚ್ಚಾಗಿ ಯಾಂತ್ರೀಕರಣಕ್ಕೆ ಹೆಚ್ಚು ಉತ್ತೇಜನ ನೀಡ್ತಾ ಇರೋದು. ಅದರಲ್ಲೂ ಅಂತರನ ಹೆಚ್ಚಿಸೋದ್ರಿಂದ ಯಂತ್ರಗಳ ಮುಖಾಂತರ ನಾವು ಉಳುಮೆ ಮಾಡಿ ಅದರಿಂದ ಅಂದ್ರೆ ಅಂತರ ಬೆಳೆ ಮತ್ತು ಅಂತರ ಬೇಸಾಯನ ಮಾಡಲಿಕ್ಕೆ ಅತಿ ಸೂಕ್ತವಾಗಿರುತ್ತೆ. ಅದರಲ್ಲೂ ಜೋಡಿ ಸಾಲು ಪದ್ಧತಿ ಮತ್ತು ಹೆಚ್ಚಿನ ಅಂತರದಲ್ಲಿ ಅಂದ್ರೆ 3M ಪ್ಲಾಂಟೇಶನ್ ಅಂತ ಹೇಳ್ತೀವಿ. ಇದರಿಂದ ಗಾಳಿ ಸರಾಗವಾಗಿ ಆಡಿ ಭೂಮಿಯಲ್ಲಿ ಮತ್ತು ಸಾಲುಗಳ ಮಧ್ಯೆ ಯಾವುದೇ ರೀತಿಯ ರೋಗಗಳು ಮತ್ತು ಕೀಟಬಾಧೆಗಳನ್ನ ನಾವು ಒಂದಷ್ಟು ಮಟ್ಟಿಗೆ ತಡೆಯಬಹುದಾಗಿದೆ. ಮತ್ತು ಅಂತರ ಬೇಸಾಯನ ಮಾಡಲಿಕ್ಕೆ ಅತಿ ಸೂಕ್ತವಾಗಿದ್ದು, ಕಳೆ ನಿರ್ವಹಣೆಗೆ ಇದು ಅತಿ ಹೆಚ್ಚಾಗಿ ಉಪಯೋಗಿಸಬಹುದಾಗಿದೆ. ಮತ್ತು ಇನ್ನು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಬಂದಾಗ ಯಾಂತ್ರೀಕರಣ ಅಂತಂದ್ರೆ ರೇಷ್ಮೆ ಹುಳುವಿನ ಮನೆಯಲ್ಲಿ ಸೂಕ್ತವಾದ ವಾತಾವರಣ ಮತ್ತು ಅದರಲ್ಲೂ ಪ್ರಮುಖವಾಗಿ ಉಷ್ಣಾಂಶ ಮತ್ತು ಶೈತ್ಯಾಂಶವನ್ನ ಒಂದು ಸಮ ಪ್ರಮಾಣದಲ್ಲಿ ಇಡಬೇಕು. ಅಂದ್ರೆ ಅದು 25ರಿಂದ 28 ಡಿಗ್ರಿ ಬೇಕಾಗುತ್ತೆ ಉಷ್ಣಾಂಶ. ಇಲ್ಲಿ ಹ್ಯೂಮಿಡಿಫೈಯರ್ ಮತ್ತು ರೂಮ್ ಹೀಟರ್ಸ್ ನ ನೋಡ್ಬೋದು. ಇದು ಮನೆಯಲ್ಲಿ ಹುಳು ಸಾಕಾಣಿಕೆ ಮನೆಯಲ್ಲಿ ಉಷ್ಣಾಂಶ ಮತ್ತು ಶೈತ್ಯಾಂಶವನ್ನ ಸಮ ಪ್ರಮಾಣದಲ್ಲಿ ಇಡ್ಲಿಕ್ಕೆ ಅಂತ ಬಳಸ್ತಾ ಇದೀವಿ. ಮತ್ತೆ ಇನ್ನೊಂದು ಸೋಂಕು ನಿವಾರಕಗಳನ್ನ, ಹಾಸಿಗೆ ಸೋಂಕು ನಿವಾರಕಗಳನ್ನ ಬಳಸೋದಕ್ಕೆ ಆಟೋಮೆಟಿಕ್ ಮತ್ತೆ ಬ್ಯಾಟ್ರಿ ಚಾಲಿತ ಸೋಂಕು ನಿವಾರಕಗಳನ್ನ ನಾವಿಲ್ಲಿ ಬಳಸ್ಬೋದು. ಅದೇನಂದ್ರೆ ಅಂದ್ರೆ ಒಂದೇ ರೀತಿಯಲ್ಲಿ ಒಂದು ಸೋಂಕು ನಿವಾರಕಗಳನ್ನ ಸಿಂಪಡಣೆ ಮಾಡಬಹುದಾಗಿದೆ. ಮತ್ತು ಇನ್ನು ಅದಾಗ್ಲೇ ಹೇಳಿದಂಗೆ ರೇಷ್ಮೆ ಹುಳುಗಳು ಗೂಡು ಕಟ್ಟುವಿಕೆಯಲ್ಲಿ ಪ್ರಮುಖವಾಗಿ ಪ್ಲಾಸ್ಟಿಕ್ ಚಂದ್ರಿಕೆ ಮತ್ತು ರೋಟರಿ ಚಂದ್ರಿಕೆ ಮತ್ತು ಬೇರೆ ಚಂದ್ರಿಕೆಗಳನ್ನ ಬಳಸಲಾಗ್ತಾ ಇದೆ. ಇನ್ನು ರೈತರಿಗೆ ರೇಷ್ಮೆ ಹುಳು ಸಾಕಾಣಿಕೆ ಮತ್ತು ಇಪ್ಪುನೇರಳೆ ಬೇಸಾಯದಲ್ಲಿ ಪ್ರಮುಖವಾಗಿ ಇದು ಆ್ಯಪ್ಗಳನ್ನ ಮುಖಾಂತರ ಅವರು ತನ್ನ ತೋಟಕ್ಕೆ ಅಂದ್ರೆ ರೇಷ್ಮೆ ಇಪ್ಪುನೇರಳೆ ತೋಟಕ್ಕೆ ಬೇಕಾದಂತಹ ರಸಗೊಬ್ಬರಗಳನ್ನ ಯಾವ ರೀತಿ ಎಷ್ಟು ಬೇಕು ಅನ್ನೋದನ್ನ ಸಮ ಪ್ರಮಾಣದಲ್ಲಿ ಕೊಡಬೇಕು ಅಂತಂದ್ರೆ ಈ ಆ್ಯಪ್ ಮುಖಾಂತರ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ರಸಗೊಬ್ಬರಗಳನ್ನ ಕೊಡಬಹುದು. ಮತ್ತು ಇನ್ನು ಇಪ್ಪುನೇರಳೆ ಬೇಸಾಯದಲ್ಲಿ ಅತಿ ಹೆಚ್ಚಾಗಿ ಈಗಿನ ಒಂದು ಕಾಲಘಟ್ಟದಲ್ಲಿ ಬಾಧಿಸ್ತಾ ಇರುವಂತಹ ಕೀಟಗಳು ಅಂದ್ರೆ ಥ್ರಿಪ್ಸ್ ಮತ್ತೆ ಮೈಟ್ಸ್. ಅದನ್ನ ಒಂದು ಕಂಟ್ರೋಲ್ ಅಥವಾ ನಿರ್ವಹಣಾ ಕ್ರಮಗಳನ್ನ ನಾವಿಲ್ಲಿ ರೈತರಿಗೆ ಮಾಹಿತಿನ ನೀಡ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಸಾವಯವ ಮತ್ತು ಇದು ರಾಸಾಯನಿಕ ಒಂದು ಕ್ರಮಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಅದೇ ರೀತಿ ಎಲೆ ಸುರುಳಿ ಕೀಟ, ಇದು ಸಹ ಈಗಿನ ಒಂದು ಕಾಲಘಟ್ಟದಲ್ಲಿ ಅತಿ ಹೆಚ್ಚಾಗಿ ಇಪ್ಪುನೇರಳೆಗೆ ಬಾಧಿಸ್ತಾ ಇರುವಂತಹದ್ದು. ಮತ್ತೆ ಅದರಲ್ಲೂ ಈ ಬಾರಿ ನಮ್ಗೆ ಅತಿ ಹೆಚ್ಚಾಗಿ ಇಪ್ಪುನೇರಳೆ ತೋಟಗಳಲ್ಲಿ ಕಂಡು ಬಂದಂಥದ್ದು ಬಿಹಾರದ ಕಂಬಳಿ ಹುಳ. ಇದೇನಂದ್ರೆ ಎಲೆ ತಳಭಾಗದಲ್ಲಿ ಚಿಟ್ಟೆಗಳು ಮೊಟ್ಟೆ ಇಟ್ಟು ಅದು ಒಂದೇ ಕಡೆ ಎಲೆಗಳನ್ನ ಕೊರೆದು ತಿಂತ ಮತ್ತೆ ಒಂದು 2 ಮತ್ತು 3ನೇ ಹಂತಕ್ಕೆ ಬಂದ ತಕ್ಷಣ ಇಡೀ ತೋಟನೆಲ್ಲ ಆವರಿಸಿ ತೋಟವನ್ನ ಹಾಳು ಮಾಡ್ತಾ ಇದೆ, ಅಂದ್ರೆ ಎಲೆಗಳನ್ನೆಲ್ಲ ತಿಂದು. ಅದಕ್ಕೆ ಪ್ರಮುಖವಾಗಿ ಜೈವಿಕ ಕ್ರಮಗಳನ್ನ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ ರೈತರಿಗೆ, ಟ್ರೈಕೋಕಾರ್ಡ್ಸ್ ನ ಬಳಸುವಂಥದ್ದು.
ಅದೇ ರೀತಿ ರೇಷ್ಮೆ ಈಗಿನ ಒಂದು ಅತಿ ಹೆಚ್ಚಾಗಿ ರೇಷ್ಮೆ ಹುಳುಗಳಿಗೆ ಬಾಧಿಸ್ತಾ ಇರೋದಂದ್ರೆ ರೇಷ್ಮೆ ಹುಳು ಗೂಡು ಕಟ್ಟದೇ ಇರೋದು. ಅದಕ್ಕೆ ಕಾರಣ ಅಂತಂದ್ರೆ ಅತಿ ಹೆಚ್ಚಾಗಿ ರಾಸಾಯನಿಕಗಳ ಬಳಕೆ ಮತ್ತು ಅನಿಯಮಿತ ರಾಸಾಯನಿಕ ಬಳಕೆಯಿಂದ ಈ ಒಂದು ತೊಂದರೆ ಉಂಟಾಗ್ತಾ ಇದೆ. ಹಾಗಾಗಿ ಈ ಹಿಪ್ಪುನೇರಳೆ ತೋಟದ ಸುತ್ತಮುತ್ತಲು ಯಾವುದೇ ರೀತಿ ತರಕಾರಿ ಮತ್ತು ಹಣ್ಣಿನ ಬೆಳೆಗಳು ಇತ್ತು ಅಂತಂದ್ರೆ ಆದಷ್ಟು ನಾವು ಕ್ರಮವನ್ನು ನಿರ್ವಹಿಸಬೇಕು. ಅದು ಏನಂದ್ರೆ ಒಂದು ರಾಸಾಯನಿಕ ಪದಾರ್ಥಗಳು ಹಿಪ್ಪುನೇರಳೆ ತೋಟಕ್ಕೆ ಬೀಳದಂತೆ ನಾವು ತಡೆಗೋಡೆಗಳನ್ನ ನಿರ್ಮಿಸ್ಕೊಂಡು ನಾವು ಒಂದು ಸೊಪ್ಪನ್ನೇ ಒಂದು ಹೈಟ್ ಆಗಿ ಒಂದು 5 ರಿಂದ 6 ಅಡಿಯಷ್ಟು ಬೆಳೆಸಿ ನಾವು ಒಂದು ಕೆಮಿಕಲ್ಸ್ನ ಒಳಗೆ ಬರೋದನ್ನ ತಡಿಬಹುದು. ಮತ್ತೆ ಅದನ್ನ ಇನ್ನೊಂದು ಅಂದ್ರೆ ಈ ಹಿಪ್ಪುನೇರಳೆ ಅಂದ್ರೆ ಕೊನೆಯದಾಗಿ ರೇಷ್ಮೆ ಗೂಡುಗಳಿಂದ ತ್ಯಾಜ್ಯ ರೇಷ್ಮೆ ಗೂಡುಗಳಿಂದ ಕರಕುಶಲ ವಸ್ತುಗಳ ತಯಾರಿಕೆ. ಇಲ್ಲಿ ರೇಷ್ಮೆ ಅಂದ ತಕ್ಷಣ ಯಾವುದೇ ರೀತಿಯ ಒಂದು ತ್ಯಾಜ್ಯ ವಸ್ತು ಅನ್ನೋದು ಇಲ್ಲ. ಪ್ರತಿಯೊಂದು ಅಂಶನೂ ನಾವು ಸದುಪಯೋಗ ಪಡಿಸ್ಕೋಬಹುದು. ಅದು ಹಿಪ್ಪುನೇರಳೆ ಆಗ್ಲಿ, ಬೇಸಾಯ ಆಗ್ಲಿ, ರೇಷ್ಮೆ ಹುಳು ಸಾಕಾಣಿಕೆ ಆಗ್ಲಿ, ಅಥವಾ ಮೊಟ್ಟೆ ಬಿತ್ತನೆ ಕೋಟಿಗಳಲ್ಲಿ ಅಥವಾ ಮೊಟ್ಟೆ ಬಿತ್ತನಾ ಕೇಂದ್ರಗಳಲ್ಲಿ ಒಂದು ಬಾರಿ ಚಿಟ್ಟೆ ಆಚೆ ಬಂತು ಅಂದ್ರೆ ಅದರಿಂದ ಉದ್ದನೆಯ ಎಳೆ ತೆಗಿಲಕ್ಕಾಗೋದಿಲ್ಲ ಅಥವಾ ನುಣು ಬಿಚ್ಚಾಣಿಕೆ ಮಾಡ್ಲಿಕ್ಕಾಗೋದಿಲ್ಲ. ಆ ತರದ ಗೂಡುಗಳನ್ನ ನಾವು ಕರಕುಶಲ ವಸ್ತುಗಳಾಗಿ ತಯಾರಿ ಮಾಡ್ಕೊಂಡು ಅಂದ್ರೆ ಅದಕ್ಕೆ ವಿವಿಧ ಆಕಾರ ಮತ್ತೆ ಬಣ್ಣಗಳನ್ನ ನೀಡ್ತಾ ನಾವು ಅದಕ್ಕೆ ಒಂದು ಅಲಂಕೃತ ವಸ್ತುಗಳು ಅಥವಾ ಕರಕುಶಲ ವಸ್ತುಗಳನ್ನ ತಯಾರು ಮಾಡ್ಬೋದು. ನೀವು ಇಲ್ಲಿ ಗಮನಿಸಬಹುದು ಪ್ರತಿಯೊಂದು ವಸ್ತುನು ಎಲ್ಲ ರೇಷ್ಮೆ ಗೂಡಿನಿಂದ ತ್ಯಾಜ್ಯ ಗೂಡಿನಿಂದ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಮ್ಗೆ ಹೆಚ್ಚಿನ ಬೇಡಿಕೆ ಇರೋದು ಅಂದ್ರೆ ಗುಲಾಬಿ ಹೂವು ಮತ್ತೆ ಸೇವಂತಿಗೆ. ಮತ್ತೆ ಅದೇ ರೀತಿ ವಿವಿಧ ಅಂದ್ರೆ ಇದರಲ್ಲಿ ನಾವು ಇದನ್ನ ಆಯಾಮಗಳಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಇನ್ನು ನಮ್ಮ ರೇಷ್ಮೆ ಕೃಷಿ ಮಹಾವಿದ್ಯಾಲಯದಲ್ಲಿ ನೇಯ್ಗೆ ವಿಭಾಗನೂ ಇದ್ದು ಅಂದ್ರೆ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಅಂದ್ರೆ ಒಂದು ಕೊನೆಯ ಸೆಮಿಸ್ಟರ್ ನಲ್ಲಿ 8ನೇ ಸೆಮಿಸ್ಟರ್ ಅಲ್ಲಿ ಒಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಇದೆ. ಅದರಲ್ಲಿ ನಾವು ಹುಡುಗರಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ನೂಲು ಬಿಚ್ಚಾಣಿಕೆ ಮತ್ತು ನೇಯ್ಗೆ ಸೀರೆ ನೇಯ್ಗೆ ಬಗ್ಗೆನೂ ನಾವು ಅವ್ರಿಗೆ ಮಾಹಿತಿನ ಕೊಡ್ತಿದೀವಿ. ಮತ್ತೆ ಅವರೇ ವಿದ್ಯಾರ್ಥಿಗಳೇ ಒಂದಷ್ಟು ನೇಯ್ಗೆನೂ ಮಾಡಬೇಕಾಗುತ್ತೆ. ಅದಕ್ಕೆ ಒಬ್ಬ ಸ್ಕಿಲ್ ಟ್ರೈನರ್ ಇರ್ತಾರೆ. ಇಲ್ಲಿ ನಮ್ಮ ರೇಷ್ಮೆ ಕೃಷಿ ಮಹಾವಿದ್ಯಾಲಯದಲ್ಲೇ ತಯಾರಿಸಿದಂತ ಸೀರೆಗಳನ್ನ ನೋಡ್ಬೋದು. ಇದು ಹ್ಯಾಂಡ್ಲೂಮ್ ಅಥವಾ ಪಿಟ್ಲೂಮಿಂದ ಮಾಡಿರುವಂಥದ್ದು ರೇಷ್ಮೆ ಸೀರೆಗಳು.